ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬಾ ಸ್ಲೋ ಆಗಿ ನಡೀತಾ ಇದೆ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂಸು ತುಂಬಾ ಡಲ್ ಇದೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಪ್ರವೇಶಕ್ಕೆ ಹೋಗಬೇಕು, ಅದಕ್ಕೆ ಸ್ನಾನ ಎಲ್ಲ ಆಗಿ ರೆಡಿಯಾಗಿದೆ. ಮಗಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ ಕಳಿಸಾಯಿತು. ಈಗ ಇನ್ನೇನಿದ್ರು ಗೃಹಪ್ರವೇಶಕ್ಕೆ ಹೋಗಬೇಕು. ಮನೇಲಿ ಟಿಫನ್ ಎಲ್ಲ ಆಗಿದೆ. ಬನ್ನಿ ಈಗ ಗೃಹಪ್ರವೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡೋಣ, ಎಷ್ಟಾದರೆ ಅಷ್ಟು ಕವರ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಎಲ್ಲ ಇರ್ತಾರೆ. ನನಗೂ ಕೂಡ ಮುಜುಗರ, ಬೇರೆಯವ್ರು ಇರಬೇಕಾದ್ರೆ ಅವ್ರ ಮುಂದ್ಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ತುಂಬಾ ಮುಜುಗರ ಆಗುತ್ತೆ. ಆದರೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೋಡೋಣ, ಎಷ್ಟಾದರೆ ಅಷ್ಟು ನಾನು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಹಾಲು ಮುಗಿಸ್ಕೊಂಬರ್ತೀವಿ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಮಗ ಇನ್ನೂ ಸ್ನಾನ ಆಗಲಿಲ್ಲ, ಅವನು ಇನ್ನೂ ರೆಡಿ ಮಾಡಬೇಕು. ಈಗ ಅವನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅವನು ಈಗ ತಾನೇ ಎದ್ದಿದ್ದಾನಲ್ವ, ಅದಕ್ಕೆ ಸ್ವಲ್ಪ ಆಟ ಆಡ್ತಾ ಇದ್ದ. ಏನೇನೋ ಹೇಳ್ಕೊಂಡು ಸ್ವಲ್ಪ ಆಟ ಆಡ್ತಾಯಿದ್ದ. ಅದಕ್ಕೆ ಅವನ ಜೊತೆ ಮಾತಾಡ್ತಾ ನಾನು ಕೂಡ ಕೂತ್ಕೊಂಡಿದ್ದೀನಿ. ಇನ್ನೇನು ಅವನಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಹೋಗುವಂಥದ್ದು. ರೆಡಿ ಆದಮೇಲೆ ತೋರಿಸ್ತೀವಿ ಯಾವ ಥರ ನಾವು ರೆಡಿಯಾಗಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಈಗ ನಾನು, ಮಗ ಮತ್ತು ಹಸ್ಬೆಂಡು ಮೂವರು ಹೊರಟಿರೋವಂಥದ್ದು. ಬನ್ನಿ, ಈಗ ನಾವು ಮಗನ ಬೇಗ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀವಿ. ಅವನದಂತೂ ತುಂಬಾ ಮಾತು, ಯಾಕಂದರೆ ಎಷ್ಟು ಮಾತಾಡ್ತಾನಂದರೆ ಏನಾದರೂ ಹೇಳ್ತಾ ಇರ್ತಾನೆ. ಅವ್ನ ಮಾತು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಬಂದು ಮಲ್ಲಿಗೆ ಹೂವೆಲ್ಲ ಕೋಸಿಟ್ಕೊಂಡಿದ್ದೆ. ಗೃಹಪ್ರವೇಶಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟೆ ನೆನ್ನೆ ನೈಟ್ ಕೋಸಿಟ್ಟಿರೋವಂಥದ್ದು. ಬೆಳಗ್ಗೆ ಎದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಮಗು ನೋಡೋದಕ್ಕೆ. ಯಾವ ಥರ ಕೋಸಿಟ್ಟಿದ್ವೋ ಆ ಥರನೇ ಇದೆ, ಹರಲೇ ಇಲ್ಲ, ಮಗು ಥರನೇ ಇದೆ. ನನಗದು ತುಂಬ ಇಷ್ಟ, ಗುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟಪಡ್ತೀನಿ. ಆ ಕಾರಣಕ್ಕೆ ಈಗ ನಾನು ಮಲ್ಲಿಗೆ ಹೂವೆಲ್ಲ ಕೋಸಿಟ್ಕೊಂಡಿದ್ದೀನಿ. ಈಗ ಗೃಹಪ್ರವೇಶಕ್ಕೆ ಅಂತೇಳ್ಬಿಟ್ಟು ಮುಡ್ಸ್ಕೊಂಡು ಹೋಗೋಕ್ಕೆ ಅಂತ ಕೋಸಿಟ್ಕೊಂಡಿರೋದು. ಇನ್ನೇನು ನಾನು ಕೂಡ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನಾನೀಗ ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ನೋಡಿ ನನ್ನ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಯಾವ ಥರ ರೆಡಿಯಾಗಿದ್ದೀನಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಬನ್ನಿ ಹೋಗೋಣ, ತೋರಿಸ್ತೀನಿ ಅಲ್ಲಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಇಲ್ಲಿ ನಾನು ನೋಡಿ ಈಗ ತಲೆಯೆಲ್ಲ ಬಚ್ಕೊಂಡು ಎಲ್ಲ ಮುಡಿಸ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲ್ ಮೇಕಪ್. ಫ್ರೆಂಡ್ಸ್, ಈಗ ನಾನು ಬಂದು ಮನೆ ಗೃಹಪ್ರವೇಶಕ್ಕೆ ಬಂದಿದ್ವಿ. ಬಂದಮೇಲೆ ಕೆಳಗಡೆ ತುಂಬ ಜನ ಇದ್ದರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೇಲೆ ಬಂದಿದ್ವಿ. ಮೇಲೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಈ ಮನೆ ಬಂದು 3 ಫ್ಲೋರ್ ಇದೆ. ಬನ್ನಿ, ಈಗ ಬಂದಿರೋದು ಬಂದು 2nd ಫ್ಲೋರು, ಮತ್ತು ಮೇಲೆಗಡೆ ಇನ್ನೊಂದು ಫ್ಲೋರ್ ಇದೆ. ನೋಡೋಣ, ಎಷ್ಟಾದರೆ ಅಷ್ಟು ಮಾತ್ರ ತೋರಿಸ್ತೀನಿ. ಮಗನ ಎತ್ಕೊಂಡು ಬೇರೆ ಹೋಗಬೇಕಲ್ವಾ, ಅದಕ್ಕೆ ಅದು ತುಂಬಾ ದೊಡ್ಡ ಜಾಗ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಮನೆ ಹೇಳೋಕ್ಕೆ ಆಗೋದು, ಅಷ್ಟು ದೊಡ್ಡದಾಗಿದೆ ಮನೆ. ತುಂಬಾ ಚೆನ್ನಾಗಿದೆ. ಈಗ 2ನೇ ಫ್ಲೋರ್ ಆಯಿತು. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇರೋವಂಥದ್ದು. ತುಂಬಾ ದೊಡ್ಡ ಮನೆ ಅಂತ ಹೇಳ್ಬೋದು. ಎಷ್ಟು ದೊಡ್ಡದಾಗಿದೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಮನೆ ಅಂತೂ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಈಗ ಬನ್ನಿ, ಈ ಮೇಲೆ ಕೂಡ ಹೋಗ್ತಾಯಿದ್ದೆ. ಮೇಲಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಥರ ಲೈಟ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮೇಲಿಂದ ಈಗ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಮೇಲೆ ಈಗ ನೋಡಿಸ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿರುವಂಥದ್ದು. ಪೂಜೆ ಎಲ್ಲ ಮಾಡಿಸಿದ್ದಾರೆ, ಲಕ್ಷ್ಮೀ ಪೂಜೆ ಎಲ್ಲನೂ, ಹೋಮ ಎಲ್ಲ ಹಾಕಿದ್ದಾರೆ. ಮತ್ತು ಬನ್ನಿ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಅಷ್ಟೇ ಸಿಂಪಲಾಗಿ ಪೂಜೆ ಮಾಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಅಕ್ಕ ಮನೆಗೆ ಬಂದೆ. ಪಕ್ಕದ ಊರಲ್ಲಿ ಫಂಕ್ಷನ್ ಇದ್ದಿದ್ದು, ಅದಕ್ಕೆ ಅಕ್ಕ ಮನೆಗೆ ಬಂದೆ ನಾನು ಇವತ್ತು. ಬರೋಷ್ಟೊಳಗಡೆ ಅಕ್ಕ ಅವರು ಕೂಡ ಸೀಮಂತಕ್ಕೆ ಅಂತೇಳ್ಬಿಟ್ಟು ಹೋಗಿ ಬಂದಿದ್ದರು. ನಾನೀಗ ಮನೆಗೆ ಬಂದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಹಸ್ಬೆಂಡು ನಾನು ಫಂಕ್ಷನ್ ಇದೆ ಅದಕ್ಕೆ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರು. ನಾನು ತುಂಬ ಹೊತ್ತು ಅಲ್ಲೇ ಇದ್ದು ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕ ಮಗನ್ನ ಬಾ ಅಂತೇಳಿ ಅವ್ರ ಜೊತೆ ಬೈಕಲ್ಲಿ ಅಕ್ಕ ಮನೆಗೆ ಬಂದೆ. ಅಕ್ಕ ಮನೆಗೆ ಬಂದಮೇಲೆ ಅಕ್ಕ ಅದಕ್ಕೆ ಹೇಳ್ತಾಯಿದ್ರು ಏನು ಗಿಫ್ಟು ಅಂತ ಹೇಳ್ಬಿಟ್ಟು. ಅದಕ್ಕೆ ತೋರಿಸ್ತಾ ಇದ್ದೀನಿ ತೆಗೆದ್ಬಿಟ್ಟು. ಅವರು ಟಿಫನ್ ಬಾಕ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು ಕೊಟ್ಟಿರೋಂಥ ಬಾಕ್ಸ್ ಇರ್ಬೋದು. ಮಕ್ಕಳಿಗೆ ಊಟ ಎಲ್ಲ ತೊಗೊಂಡೋಗೋಕ್ಕೆ ಎಲ್ಲ ಚೆನ್ನಾಗಿದೆ ಬಾಕ್ಸು. ಅದಕ್ಕೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ಲು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಓಪನ್ ಮಾಡ್ತಾಯಿದ್ವಿ. ಅದಕ್ಕೆ ಅಕ್ಕನ ಮಗಳು ಅದನ್ನ ವಿಡಿಯೋ ಮಾಡ್ತಾಯಿದ್ಲು. ನಾನು ಬಂದಿರೋದು ಇವಾಗ ನಮ್ಮ ಅಕ್ಕ ಮನೆಯಲ್ಲಿ. ನೋಡಿ, ಅಕ್ಕ ಮನೆ ಕೂಡ ಹೋಮ್ ಟೂರ್ ಆಗಲಿಲ್ಲ ಇನ್ನೂ. ನೋಡೋಣ, ಎಲ್ಲ ಯಾವಾಗ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ಮಾಡ್ತೀನಿ ಖಂಡಿತ ಹೋಮ್ ಟೂರ್ ಎಲ್ಲ. ಅವ್ರ ಅಪ್ಪಗೆ ಹೇಳ್ತಾ ಇದ್ದಾನೆ ಅದನ್ನು ಹೊಡಿ ಅಂತೇಳ್ಬಿಟ್ಟು. ಅದು ಒಂಥರ ಸೌಂಡ್ ಬರುತ್ತೆ, ಪಟಾಕಿ ಥರ ಡಮ್ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ಅದನ್ನು ಹೊಡಿ ಅಂತ ಹೇಳ್ಬಿಟ್ಟು. ಅವರಪ್ಪ ಆಗೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಹೊಡಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಐಸ್ ಕ್ರೀಮ್ ಬೇಕಂತ ಹೇಳ್ಬಿಟ್ಟು ಹೋಗಿ ಐಸ್ ಕ್ರೀಮ್ ಎತ್ಕೊಂಡು ಬಂದಿದ್ದಾನೆ. ಅವನು ತಿಂತಾಯಿದ್ದಾನೆ. ಐಸ್ ಕ್ರೀಮ್ ತೊಗೊಂಡು ಬಂದು ಈಗ ತಿಂತಾಯಿದ್ದ.
ಅದಕ್ಕೆ ನಾನು ಕೂಡ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಹಾಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ. ನಾನು ನಮ್ಮನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವನ್ನ ಮಲಗಿಸ್ಬಿಟ್ಟು ಅಕ್ಕ ಮತ್ತು ಅಕ್ಕನ ಮಗ ಎಲ್ಲನೂ ಇಲ್ಲೇ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ಬಂದುಬಿಟ್ಟೆ ನಾನು. ಅವನೇನು ಮಾಡ್ತಾನಂತ ಗೊತ್ತಿಲ್ಲ, ಗಲಾಟೆ ಮಾಡ್ತಾನೋ ಸೈಲೆಂಟಾಗಿ ಇರ್ತಾನೋ ಏನು ಅಂತ ಹೇಳ್ಬಿಟ್ಟು ನಾನು ಅಕ್ಕ ಮಕ್ಕಳಿದ್ದಾರಲ್ವ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ನೋಡೋಣ ಒಂದು 2-3 ದಿವಸ ಇದ್ಬಿಟ್ಟು ಬರ್ತಾನೇನೋ ಅವನು. ಇರೋದಿಲ್ಲ, ತುಂಬ ಗಲಾಟೆ ಮಾಡ್ತಾಯಿರ್ತಾನೆ. ಅದಕ್ಕೆ ಅವನ್ನ ಬಿಟ್ಬಿಟ್ಟು ಈಗ ಬಂದ್ವಿ. ಮನೆಗೆ ಬಂದಮೇಲೆ ಮಳೆ ಬರೋ ಥರ ಇದೆ, ಮೋಡ ಫುಲ್ಲು ಮುಚ್ಚಿಬಿಟ್ಟಿದೆ. ನಾವು ಬರೋಕ್ಕೆ 5:30 ಆಯಿತು. ಅವನ್ನ ಬಿಟ್ಟು ಮತ್ತೆ ಅವ್ರ ಮಾವ ಮನೆಗೆ ಹೋಗಿ ಅಲ್ಲಿಂದ ಬರೋಕ್ಕೆ ಲೇಟ್ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.